ಒಂದು 5 ನಿಮಿಷ ತಡ ಆಗೋಯ್ತು. ಬಾಯಿಜೆ ಮೇಲಕ್ಕೆ. ಹಾಂ, ಅಲ್ಲ, ನೀವು ಯಾವಾಗಲೂ ಫ್ಲೈಟಲ್ಲಿ ಬರ್ತೀರಿ, ನಮ್ಮದು ಅಂಬಾರಿ ಸ್ವಲ್ಪ ಸ್ಲೋ. ಹಾಂ ಅಲ್ವಾ, ಅಂಬಾರಿ ಸ್ಲೋ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಏಜೆ ಬಗ್ಗೆ ಹೇಳಬೇಕು. ಏಜೆ ನನಗೆ ತುಂಬ ಹಳೆಯ ಪರಿಚಯ ಅಂತಂತಂದರೆ ಕಿಸ್ಸಲ್ಲಿ ಆ್ಯಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ಬರು ಕ್ಯಾಮ್ರಾಮನ್ ಇದ್ದರು. ಒಂದು 5 days ನಾನು ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನೊಂದು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಆವಾಗ ಸಖತ್ ಇತ್ತು ಶಾರ್ಟ್ಸ್ ಅವನ್ನೆಲ್ಲ, ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ಗೆ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಬಂದ ಇವನು. ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾಯಿದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ, ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ. ಮಾಡು, ಪರವಾಗಿಲ್ಲ. ಒಂದು ಸರಿ ತೆಗೆದ್ರೆ ತಪ್ಪಾದರೆ ಇನ್ನೊಂದು ಶಾರ್ಟು, ಇನ್ನೊಂದು ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಒಂದು ಜರ್ನಿ. ಅಂದರೆ ಇವನು ಶಾರ್ಟ್ ಇಟ್ಟರೆ ಅವನಲ್ಲೇನೋ ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ಟರೆ ಒಂದು ಪೇಂಟಿಂಗ್ ಥರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ, ಒಂದಷ್ಟು ಶಾರ್ಟ್ಸ್ಗಳನ್ನ ನಾನೇನು ಹೇಳಿದ್ರು ಅವನಿಗೆ ಫಸ್ಟು ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. 1-2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಒಂದು 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂಥ ಏಜೆ ತುಂಬ ಚೆನ್ನಾಗಿ ಮಾಡಿದ್ದ. ನನಗೆ ಈ ತುಂಬ ಇಷ್ಟವಾದಂಥ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬ ಇಷ್ಟವಾದ ಹುಡುಗ, ಏನು ಹೇಳಿದ್ರು ಮಾಡಲ್ಲ ಅಂತ ಹೇಳ್ದಂಥ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತು ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟಿಂದನೂ ಅಣ್ಣ ನಾನು ಡೈರೆಕ್ಟರ್ ಆಗಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದಿ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗಲಿ. ಮತ್ತು ಇನ್ನೊಂದೇನಂತಂದರೆ ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್ ನಾವು ಆ್ಯಕ್ಚುಲಿ ಅದನ್ನು ಶೂಟ್ ಮಾಡೋಕ್ಕೆ ಹೋದಾಗ ಆ ಟೈಮಲ್ಲಿ ನಾವಿಬ್ಬರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ, ಒಂದಷ್ಟು ಇದು ಅಂದರೆ ತುಂಬ ಒಳ್ಳೆ ಜಾಗ ಅದು. ಆವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದ್ದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬ ಅದ್ಭುತವಾದಂಥ ಒಂದು ಪೇಂಟಿಂಗ್ ಥರ ಇದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತು ಸುಷ್ಮಿತಾ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಜೋಡಿ, ತುಂಬ ರಿಯಲ್. ಯಾವಾಗಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವರಿಬ್ರದ್ದು ರ್ಯಾಪೋ ಚೆನ್ನಾಗಿರಬೇಕು. ನಿಮ್ಮಿಬ್ರದ್ದು ರ್ಯಾಪೋ ವರ್ಕೌಟ್ ಆಗಿದೆ. ಮತ್ತು ಎಲ್ಲೋ ಒಂದು ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ, ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟಿಗೆ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು, ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಮುದ್ದಾಗಿ ಮಾಡಿದ್ದೀರಾ, ಆಲ್ ದಿ ವೆರಿ ಬೆಸ್ಟ್. ಅದಾದಮೇಲೆ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರು ಅವ್ರ ಹೆಸರು? ಪ್ರಿಯಾ ಮಾಲಿ ಅಂತಂದ್ಬಿಟ್ಟು. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂಥ ಪ್ರತಿಯೊಂದು ಲಕ್ಷಣನೂ ಈ ಸಾಂಗಲ್ಲಿ ಮತ್ತು ಅವ್ರ ಕಂಪೋಸಿಷನ್ನಲ್ಲಿ ಮತ್ತು ಆ ಸಿಂಗರ್ ವಾಯ್ಸಲ್ಲಿ ಕಾಣಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ, ಇಡೀ ಚಿತ್ರತಂಡಕ್ಕೆ. ತುಂಬ ಮುದ್ದಾಗಿ, ತುಂಬ ಶ್ರದ್ಧೆಯಿಂದ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ತುಂಬ ಆರ್ಟಿಂದ ಹೇಳ್ತಾ ಇದ್ದೀನಿ, ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ಬಾಲ್ಚಂದರ್ ಅಲ್ಲ, ನಾನು ಹೇಳಿದ್ನಲ್ಲ, ಅವ್ನು ನನಗೆ ಬರೀ ಮೊಬೈಲಲ್ಲಿ ತೋರಿಸಿದ್ದು. 5 ಡೇಸಲ್ಲಿ ನನ್ನ ಕ್ಯಾಮ್ರಾಮ್ಯಾನ್ ಚೇಂಜ್ ಆದಾಗ ಇವ್ನು ನನಗೆ ಗೊತ್ತಿಲ್ಲ. ಭುವನ್ ಮನೇಲಿ ಸಿಕ್ಕಿದಾಗ ನಾನೇನೋ ತೆಗ್ದಿದ್ದೀನಿ ಅಂತ 1 ನಿಮಿಷದ ವೀಡಿಯೋ ತೋರಿಸಿದ್ದ. ಅಲ್ಲಿಂದ ಕರೆದು ಅವನಿಗೆ ಕಿಸ್ ಕ್ಯಾಮ್ರಾಮ್ಯಾನ್ ಅಂತ ಅಂದ್ಬಿಟ್ಟು ಅವನಿಗೆ ಭಯ. ಆವಾಗ ಮಾಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಅವತ್ತಿಗೇನೆ ಚೆನ್ನಾಗಿ ತೆಗಿತಾ ಇದ್ದ ಅಣ್ಣ ಅವನು.
100% ತುಂಬ ಬ್ಯೂಟಿಫುಲ್, ಅದ್ಭುತವಾದ ಅವನಿಗಿನ್ನ ಹೆಚ್ಚಾಗಿ ಅವ್ನ ಶಾರ್ಟ್ಸ್ಗಿನ್ನ ಹೆಚ್ಚಾಗಿ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅದಕ್ಕೆ ಶಾರ್ಟ್ಸ್ಗಳು ಯಾವತ್ತು ಇನ್ನೋಸೆನ್ಸ್ ಹೋಗುತ್ತೆ ಸಿನಿಮಾದಲ್ಲಿ, ಶಾರ್ಟ್ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲ ಕೈ ತಪ್ಪೋಗುತ್ತೆ. ಇನ್ನೋಸೆನ್ಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಆ ಮುಗ್ಧತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಿನಿಮಾ ನಮ್ಮನ್ನು ಕಾಪಾಡುತ್ತೆ, ನಾವು ಸಿನಿಮಾನೂ ಕಾಪಾಡ್ತೀವಿ. ಮುಗ್ಧತೆ ಎಲ್ಲೆಲ್ಲೆಲ್ಲಿ ಕಳ್ಕೊತೀವಲ್ಲ ಅಲ್ಲೆಲ್ಲ ಕಡೆನೂ ಎಲ್ಲನೂ ಕಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಆಲ್ ದಿ ಬೆಸ್ಟ್. ಗುಡ್.